ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮತ್ತೊಬ್ಬ ಆರೋಪಿ ಉಲ್ಟಾ ಹೊಡೆಯುವ ಸಾಧ್ಯತೆ ಇದೆ. ಪ್ರದೋಷ್ ಬಳಿಕ ನಾನು ಮಾಫಿ ಸಾಕ್ಷಿ ಆಗ್ತೇನೆ ಅಂತ A10 ವಿನಯ್ ಕೂಡ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಲು ಓಡಾಡ್ತಾ ಇರುವ ವಿಚಾರ ಗೊತ್ತಾಗಿದೆ. ಸದ್ಯ ಜಾಮೀನಿನ ಮೇಲಿರುವಂತ ವಿನಯ್ ತಮ್ಮ ವಕೀಲರ ಮೂಲಕ ಪ್ರದೋಷ್ನಂತೆಯೇ ಮಾಫಿ ಸಾಕ್ಷಿಯಾಗಲು ಅರ್ಜಿ ಸಲ್ಲಿಕೆ ಮಾಡಲು ಮುಂದಾಗಿದ್ದಾನೆ. ಬೆಂಗಳೂರಿನ RR ನಗರ ನಿವಾಸಿಯಾದ ವಿನಯ್ ದರ್ಶನ್ಗೆ ಆಪ್ತ. ವಿನಯ್ ಹೆಸರಲ್ಲಿ ಸ್ಟೋನಿ ಬ್ರೂಕ್ ಎಂಬ ಪಬ್ ಇದೆ. ಉದ್ಯಮಿ ಕಮ್ ರಿಯಲ್ ಎಸ್ಟೇಟ್ ಕೂಡ ಪಟ್ಟಣಗೆರೆ ಜಯಣ್ಣನವರ ಅಕ್ಕನ ಮಗನಾದ ಈ ವಿನಯ್ ದರ್ಶನ್ ಹಿಂದೆ ಮುಂದೆ ಸುತ್ತಾಡ್ತಾ ಇದ್ದ. ಅಲ್ಲದೆ ದರ್ಶನ್ ವಿರುದ್ಧ ಕೇಳಿ ಬಂದಿರುವ ಕೊಲೆ ಆರೋಪದಲ್ಲಿ ಈತನು ಭಾಗಿಯಾಗಿದ್ದ. ರೇಣುಕಾಸ್ವಾಮಿ ಕೊಲೆ ವೇಳೆ ಸಹಾಯ ಮಾಡಿದ್ದು ಮತ್ತು ಹತ್ಯೆ ಬಳಿಕ ಪಬ್ನಲ್ಲಿ ಕುಳಿತು ಶವವನ್ನ ಏನ್ ಮಾಡಬೇಕು ಎಂಬ ಬಗ್ಗೆ ಚರ್ಚೆ ನಡೆಸಿದ್ದು ಎಲ್ಲದರ ಬಗ್ಗೆಯೂ ಈತ ತನಿಖಾಧಿಕಾರಿಗಳ ಎದುರಲ್ಲಿ ಹೇಳಿಕೊಂಡಿದ್ದ. ಕೊಲೆಗೆ ಸಹಕರಿಸಿದ್ದಷ್ಟೇ ಅಲ್ಲದೆ ಸಾಕ್ಷಿ ಮುಚ್ಚಿ ಹಾಕಿದ್ದ ಆರೋಪ ಕೂಡ ವಿನಯ್ ಮೇಲಿದೆ. ಏನೇ ಇರಲಿ, ಆತ ಜಾಮೀನಿನ ಮೇಲಿರುವುದರಿಂದ ಆತನಿಗೆ ಮಾಫಿ ಸಾಕ್ಷಿಯಿಂದ ಬೆನಿಫಿಟ್ ಸಿಗಲಿದೆ. ಅದು ಕೂಡ ಕೋರ್ಟ್ ಒಪ್ಪಿದ್ರೆ. ಇದೇ ಆರೋಪದ ಮೇಲೆ ದರ್ಶನ್ ಬಂಧನವಾದ 3 ದಿನಗಳ ಬಳಿಕ ಈ ವಿನಯ್ನನ್ನ ಅರೆಸ್ಟ್ ಮಾಡಲಾಗಿತ್ತು. ಈತನು ಕೂಡ ದರ್ಶನ್ ಜೊತೆ ಕಳೆದ 1.5 ವರ್ಷಗಳಿಂದ ಜೈಲಿನಲ್ಲಿದ್ದಾನೆ. ಸದ್ಯ ಪ್ರದೋಷ್ ಬಳಿಕ ಈತನು ಹೊಸ ಬಾಂಬ್ ರೆಡಿ ಮಾಡಿಕೊಂಡಿದ್ದು. ದರ್ಶನ್ ಪರವಾಗಿ ನಿಂತಿದ್ದ ಇದೇ ವಿನಯ್ ಪ್ರದೋಷ್ನಂತೆಯೇ ನನ್ನನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿ ನನಗೆ ಏನೇನು ಗೊತ್ತು ಎಲ್ಲವನ್ನ ಚಾಚು ತಪ್ಪದೆ ತನಿಖಾಧಿಕಾರಿ ಮುಂದೆ ಹೇಳಿಬಿಡ್ತೇನೆ. ಜೊತೆಗೆ CRPC 164 ಅಡಿಯಲ್ಲಿ ಕೋರ್ಟ್ ಎದುರಲ್ಲಿ ಅಪ್ರೂವರ್ ಆಗುವುದಾಗಿ ತಮ್ಮ ವಕೀಲರ ಮೂಲಕ ಅರ್ಜಿ ಸಲ್ಲಿಕೆಗೆ ಮುಂದಾಗಿದ್ದಾನೆ. ಇದು ದರ್ಶನ್ಗೆ ಮತ್ತೊಂದು ಹಿನ್ನಡೆಯಾಗಿದ್ದು, ಪ್ರದೋಷ್ ಮಾಫಿ ಸಾಕ್ಷಿ ಬೆನ್ನಲ್ಲೇ ವಿನಯ್ ಕೂಡ ಮಾಫಿ ಸಾಕ್ಷಿಯಾಗಲು ಮುಂದಾಗಿದ್ದು, ಒಂದು ವೇಳೆ ಕೋರ್ಟ್ ಅನುಮತಿ ಕೊಟ್ಟರೆ ಪ್ರಕರಣದಲ್ಲಿ ಇಬ್ಬಿಬ್ಬರು ಮಾಫಿ ಸಾಕ್ಷಿದಾರರು ದರ್ಶನ್ಗೆ ಮಗ್ಗಲು ಮುಳ್ಳಾಗುವುದರಲ್ಲಿ ಎರಡನೇ ಮಾತಿಲ್ಲ. ದರ್ಶನ್ಗೆ ಸುಪ್ರೀಂ ಕೋರ್ಟ್ ಬೇಲ್ ನೀಡಲು ನಿರಾಕರಿಸಿದೆ. ಜೊತೆಗೆ ದರ್ಶನ್ ಪ್ರಕರಣವನ್ನು ಶೀಘ್ರದಲ್ಲೇ ಇತ್ಯರ್ಥಗೊಳಿಸಲು ಪ್ರತ್ಯೇಕ ಕೋರ್ಟ್ಗೆ ಹೈಕೋರ್ಟ್ ನಿರ್ದೇಶನ ನೀಡಿದೆ. ಈ ಎಲ್ಲದರ ಹಿನ್ನೆಲೆ ಆದಷ್ಟು ಬೇಗ ದರ್ಶನ್ ಪ್ರಕರಣದ ವಿಚಾರಣೆ ಶುರುವಾಗುವ ಎಲ್ಲ ಮುನ್ಸೂಚನೆಗಳು ಇರುವ ಬೆನ್ನಲ್ಲೇ ಇಂಥದ್ದೊಂದು ಆಘಾತಕಾರಿ ಸುದ್ದಿ ಕೇಳಿ ಬಂದಿರುವುದು ದರ್ಶನ್ ಪಾಲಿಗೆ ಹಿನ್ನಡೆಯೇ ಸರಿ.